ಎಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ಶರಣಾರ್ಥಿ. ನಾನು ನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ್. ಕಳೆದ ಒಂದು 15 ದಿನದಿಂದ ಚರ್ಚೆ ಆಗ್ತಿರೋ ವಿಚಾರ ಎಲ್ಲರಿಗೂ ಗೊತ್ತಿರೋ ಹಾಗೆ ತಮಿಳುನಾಡಿನ ನಾಡದ್ರೋಹಿ PMK ಪಕ್ಷ ಇದು ಕನ್ನಡಿಗರಿಗೆ ತೆರೆದ ಸವಾಲೊಂದನ್ನು ಹಾಕಿದೆ. ಏನಪ್ಪ ಸವಾಲು ಅಂದರೆ, ಬೆಂಗಳೂರಿನಲ್ಲಿ PMK ಪಕ್ಷದ ಬಾವುಟವನ್ನು ನಾವು ರಾಜಾರೋಷವಾಗಿ ಆರಿಸ್ತೀವಿ ಅಂತ ಸವಾಲನ್ನು ಕನ್ನಡಿಗರಿಗೆ ಹಾಕಿದ್ದಾರೆ. ಕನ್ನಡಿಗರಿಗೆ ತಾಕತ್ತಿದ್ರೆ ನೀವು ಬಂದು ನಮ್ಮ ಕಾರ್ಯಕ್ರಮವನ್ನು ತಡೀರಿ, ಕನ್ನಡಿಗರಿಗೆ ಆ ತಾಕತ್ತಿದ್ರೆ ನೋಡೋಣ, ಆದರೂ ನಾವು ಬೆಂಗಳೂರಲ್ಲಿ ಆರಿಸ್ತೀವಿ ಅನ್ನುವಂತಹ ನೇರ ಸವಾಲನ್ನು ಕನ್ನಡಿಗರಿಗೆ ಹಾಕಿದ್ರು. ಇದಕ್ಕೆ ಪೂರಕವಾಗಿ ನಾವು ಕನ್ನಡಿಗರು, ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ, ಅಣ್ಣ ಟಿ ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ಒಂದು ಛಲವಾಗಿ ತಗೊಂಡು ಸವಾಲನ್ನು ಸ್ವೀಕರಿಸಿ ನಾವು ಇವತ್ತು ಬಸವನಗುಡಿಯ ನ್ಯಾಷನಲ್ ಮೈದಾನ ಏನಿದೆ ಅಲ್ಲಿ ನಾವು ಸಹ ಬಂದಿದ್ದೀವಿ. ನಾವು ಸಹ ಇಲ್ಲಿಂದ ನಿಮಗೆ ನೇರ ಸವಾಲನ್ನು ಹಾಕ್ತಾ ಇದ್ದೀವಿ. ಆ ಭ್ರಷ್ಟ PMK ಪಕ್ಷ, ನಾಡದ್ರೋಹಿ PMK ಪಕ್ಷ ಏನಿದೆ ಅವ್ರಿಗೆ ನೇರವಾದ ಸವಾಲನ್ನು ಹಾಕ್ತಾ ಇದ್ದೀವಿ. ನಿಮಗೆ ನಿಜವಾಗ್ಲೂ ತಾಕತ್ತು ಅನ್ನೋದಿದ್ರೆ ಈ ಗ್ರೌಂಡ್ಗೆಲ್ಲ ಬೆಂಗಳೂರಿನ ಗಡಿ ದಾಟಿ, ಕರ್ನಾಟಕದ ಗಡಿ ದಾಟಿ ಒಂದು ಹೆಜ್ಜೆ ನೀವು ಮುಂದೆ ಬನ್ನಿ. ನಿಮಗೆ ಕನ್ನಡಿಗರ ತಾಕತ್ತೇನು, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಕತ್ತೇನು ಅನ್ನೋದನ್ನ ನಾವು ತೋರಿಸ್ತೀವಿ. ಯಾಕೆ ಅಂದರೆ ಇವತ್ತು ತಮಿಳುನಾಡಲ್ಲಿ ನಮ್ಮ ಕನ್ನಡದ ಚಾಲಕರು ಶಬರಿಮಲೆ ಯಾತ್ರೆಗೆ ಅಂತ ಹೋಗುವಂಥ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಪ್ರವಾಸ ಮಾಡಬೇಕು ಅಂತ ಹೋದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕನ್ನಡದ ಧ್ವಜವನ್ನು ತಮ್ಮ ವಾಹನಗಳಿಗೆ ಕಟ್ಕೊಂಡು ಹೋಗ್ತಾ ಇದ್ರು. ಅಂಥ ವಾಹನಗಳನ್ನೆಲ್ಲ ತಡೆದು ಅವ್ರ ಮೇಲೆ ಹಲ್ಲೆ ಮಾಡಿ, ಚಾಲಕರ ಮೇಲೆ ಹಲ್ಲೆ ಮಾಡಿ ನಮ್ಮ ಬಾವುಟವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ನಗರ ಅಧ್ಯಕ್ಷರಾದಂತಹ ಅಣ್ಣ ಧರ್ಮಣ್ಣ ಅವರು ಸಹ PMK ಪಕ್ಷದ ಬಾವುಟವನ್ನು ತೆರವು ಮಾಡಿಸ್ತಾರೆ. ಅದು ತೆರವು ಮಾಡಿಸಿ ಏನು ಕೆಟ್ಟದೇನು ನಾವು ಮಾತಾಡಿಲ್ಲ, ಅವ್ರಿಗೆ ಬುದ್ಧಿ ಮಾತನ್ನ ಹೇಳ್ತೀವಿ. ಇಲ್ಲಪ್ಪ, ನಿಮ್ಮ ರಾಜ್ಯದಲ್ಲಿ ನಮ್ಮ ಬಾವುಟಕ್ಕೆ ಅವಕಾಶ ಇಲ್ಲ ಅಂದಾಗ ನಮ್ಮ ನಾಡಿನಲ್ಲೂ ನಿಮ್ಮ ಬಾವುಟಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಮೊದಲು ಹೋಗಿ ನಿಮ್ಮ ನಾಡಿನಲ್ಲಿ ಹೋಗಿ ಬುದ್ಧಿ ಮಾತನ್ನ ಹೇಳಿ ಆಮೇಲೆ ಇಲ್ಲಿ ಧ್ವಜ ಕಟ್ಕೊಂಡು ಬನ್ನಿ ಅಂತ ಸಹಭಾವನೆಯಿಂದ ಹೇಳಿರ್ತೀವಿ. ಅದನ್ನು ತಿರುಚಿ ಧರ್ಮಣ್ಣ ಅವ್ರಿಗಾಗಿರ್ಬೋದು, ಹಾಗೆ ನಾನು ಒಂದಷ್ಟು ವಿಡಿಯೋ ಮಾಡಿ ಅವ್ರಿಗೆ ಮನವರಿಕೆ ಮಾಡ್ತೀನಿ. ನನ್ನ ನಂಬರನ್ನು ಸಹ ತಮಿಳುನಾಡಿಗೆ ರವಾನೆ ಮಾಡಿ ನನಗೊಂದಷ್ಟು ಜನ, ಧರ್ಮಣ್ಣ ಅವ್ರಿಗಾಗಲಿ ನನಗಾಗಲಿ ಒಂದಷ್ಟು ಜನ ಬೆದರಿಕೆ ಕರೆಗಳನ್ನು ನೀಡ್ತಾರೆ. ಏನಂತ, ಮನೆಗೆ ನುಗ್ತೀವಿ, ಹೊಡಿತೀವಿ, ಚಚ್ತೀವಿ, ನಾವು ವೀರಪ್ಪನ ಸಂತತಿ, ನಾವು ಮನೆಗೆ ನುಗ್ಗಿ ನಿಮ್ಮನ್ನು ಕೊಲ್ತೀವಿ, ನಿಮ್ಮ ಮನೆಯನ್ನು ಸರ್ವನಾಶ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಕರೆಗಳನ್ನ ಕೊಡ್ತಾರೆ. ನಾನು ಆ ಮುಟ್ಟಾಳ್ರಿಗೆ ಹೇಳೋದು, ನಿಮ್ಮ ಈ ಬೆದರಿಕೆಗಳಿಗೆಲ್ಲ ಹೆದರಿ ಕೂರೋದಕ್ಕೆ, ಅಂಜಿ ಕೂರೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೈಲಾಗದ ಹೇಡಿಗಳಲ್ಲ ಸ್ವಾಮಿ. ನೀವು ವೀರಪ್ಪನ ಸಂತತಿ ಆದರೆ ನಾವು ರಾಯಣ್ಣನ ಸಂತತಿ, ಅಖಂಡ ಭಾರತವನ್ನು ಕಟ್ಟಾಡಿದಂತಹ ಇಮ್ಮಡಿ ಪುಲಕೇಶಿಯ ಸಂತತಿ, ಬೆಂಗಳೂರು ನಗರವನ್ನು ಕಟ್ಟಾಡಿದಂತಹ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಸಂತತಿ, ಒನಕೆ ಓಬವ್ವನ ಸಂತತಿ, ಕಿತ್ತೂರು ರಾಣಿ ಚೆನ್ನಮ್ಮನ ಸಂತತಿ, ಶತ್ರುವಿಗೂ ಪ್ರಾಣಿ ಭಿಕ್ಷೆ ನೀಡಿದಂತಹ ತಾಯಿ ಬೆಳವಾಡಿ ಮಲ್ಲಮ್ಮನ ಸಂತತಿ ನಾವು. ನಮಗೆ ನೀವು ಬೆದರಿಕೆ ಹೇಳೋದು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನೀವು ಸವಾಲಾಗ್ತೀರಿ ಅಂದರೆ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ಕನ್ನಡಿಗರು. ಹಾಗಾಗಿ 22ನೇ ತಾರೀಕು ಬಸವನಗುಡಿಯ ನ್ಯಾಷನಲ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಸ್ತೀವಿ ಅನ್ನೋ ನಿಮ್ಮ ಆ ತಿರ್ಕನ ಕನಸೇನಿದೆ ಅದನ್ನು ಬದಿಗಿಟ್ಟು ಬನ್ನಿ. ಯಾಕಂದರೆ ಕರವೆಯ ಹುಲಿಗಳು, ಕರವೆಯ ಸಿಂಹಗಳು ಇವತ್ತು ನಾವು ಪಣ ತೊಟ್ಟಿ ನಿಂತಿದ್ದೀವಿ. ನಿಮಗೆ ತಾಕತ್ತಿದ್ರೆ ಅವತ್ತು ಕಾರ್ಯಕ್ರಮ ಮಾಡಿ ತೋರಿಸಿ. ಅದಕ್ಕೆ ಪೂರಕವಾಗಿ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ಮಾಡೋಕ್ಕೆ ಬಿಡಲ್ಲ ಅನ್ನೋ ಸವಾಲನ್ನು ಹಾಕೋದಕ್ಕೆ ಇವತ್ತು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು, ಮುಖಂಡರು ನಾವು ನ್ಯಾಷನಲ್ ಮೈದಾನಕ್ಕೆ ಬಂದಿದ್ದೀವಿ.